ಇಳೆಯೋಳು ಜನ್ಮ
ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನಲ್ಲಿ ಕಂಡುಬರುವ ಗುಣಾತಿ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವುದೇ? ದೇವ, ನನ್ನ ಗುಣಲಕ್ಷಣಗಳೆಂತಿದ್ದರು ನಾನೋರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯಲಾದಿತೆ ದೇವ. ಕುಲಹೀನನಲ್ಲ ಕೇಳೆನ್ನ ಮಾತ ಕಣ. ಕುಲಹೀನನಲ್ಲ ಕೇಳೆನ್ನ ಮಾತ, ರವಿವಂಶದೊಳವತರಿಸಿದವ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ಪರ ಪಾಂಡವರ ಜನನೇ ಕಣ. ಮಾತೆ ನಿನ್ನವಳು ಕುಂತಿ ಪರ ಪಾಂಡವರ ಜನನೇ, ಧರೆಯ ಬೆಳಗುವ ರವಿಯ ಕರುಣದೆ, ಧರೆಯ ಬೆಳಗುವ ರವಿಯ ಕರುಣದೆ, ಮಹಾಮಹಿಮನೆಂದೆರೆಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಕರ್ಣ, ಕರ್ಣ. ತಳಮಳವೇತಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಘನತರವೆನಿಸಿದ ವೇದಿನಿಯೊಳನೆ ಕಣ. ಘನತರವೆನಿಸಿದ ವೇದಿನಿಯೊಳನೆ, ಮಹಾಮಹಿಮನೆಂದೆರೆಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿ ದೇವಿಯೇ ನಿನ್ನ ಹೆತ್ತ ತಾಯಿ ದೇವ. ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರನಾದ ಪಾಂಡವರೇ ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದೇನು? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯಳಾದ ಕುಂತಿದೇವಿಯೂ ನನ್ನ ತಾಯಿಯೇ. ಓ, ಮರೆತಿದ್ದೆ, ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಈ ಸಮಯದಲ್ಲಿ ಆ ಪಾಂಡವರ ತಲೆ ಕಾಯಲು ಈ ರೀತಿ ವಂಚಿಸುತ್ತಿರುವೆ ದೇವ. ಕರ್ಣ, ರಾಜಾದಿರಾಜನಾದ ನೀನು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಲ್ಟಿಕೊಳ್ತಿರುವೆಲ್ಲ ದೇವ. ದೇವ, ಪರಮಾತ್ಮ. ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದೋ ಪರಮಾತ್ಮ. ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದೋ, ಇಂದು ಮದನ ಅಪನಿಂದೆಯಲೆ ನೊಂದೆ. ಅಪನಿಂದೆಯಲಿ ನೊಂದೆ, ಬಂದ ವಿಮೋಚನ ಮಾರ್ಗವನರಿಯದೆ.
ಅಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ದೇವಾ 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 ಜನ್ಮ ರಹಸ್ಯದ ಅಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಾಗರ ಸಮಗೋಡೆ ಜೀವಿಸಲೇ ಪರಿ ಸಾಗರ ಸಮಗೋಡೆ ಜೀವನ ಸಂಕಟ ಕಾರಣ ವಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ತಾಪ ಪರಿತಾಪಗೀಡಾದ ದೇವಾ ಶೋಧನೆಯೇನಿದು ವಿಧಿಶಾಪ ವಿಧಿಶಾಪ ದೇವಾ 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 ಪರಮಾತ್ಮ ತಾವು ಹೇಳುತ್ತಿರುವುದು ಮಾಯವೋ ಮೋಸವೋ ನನಗೊಂದು ತಿಳಿಯದು. ನಿಜವಾಗಿಯೂ ಪಾಂಡವರು ನನ್ನ ಸಹೋದರರೇ. ಹೋಗಿದ್ದ ಪಕ್ಷದಲ್ಲಿ ಅವರ ಮೇಲೆ ನಾನು ಕೈ ಮಾಡುವುದೆತ್ತು. ಪಾಂಡವರು ಸಹೋದರರೊಡನೆ ಯುದ್ಧ ಮಾಡಿದರೆ ಘೋರವಾದ ನರಕವೇ ಪ್ರಾಪ್ತಿಯಾಗುವುದಲ್ಲವೇ ದೇವಾ, ಪ್ರಾಪ್ತಿಯಾಗುವುದಲ್ಲವೇ? ಪರಮಾತ್ಮ, ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವಾ, ತಂದೊಡ್ಡ ಬೇಡ. ಕರ್ಣ, ನನ್ನ ಮಾತು ಸತ್ಯವೆಂದು ತಿಳಿ. ನಿನ್ನ ಹೆತ್ತ ತಾಯಿಯು ಕನಿಕಾವ್ಯವಸ್ಥೆಯಲ್ಲಿದ್ದಾಗ ಬಾಲ್ಯ ಚಪಲತೆಯಿಂದ ದುರ್ವಾಸರು ಕೊಟ್ಟ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಿ ನಿನ್ನನ್ನೂ ಪಡೆದಳು. ಲೋಕಾಪವಾದಕ್ಕೆ ಎದುರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಕರ್ಣ, ನನ್ನ ಮಾತಿನ ನಂಬಿಕೆ ಇದ್ದಿದ್ದರೆ ನಿನ್ನ ಹೆತ್ತ ತಾಯಿಯನ್ನೇ ಕೇಳಿ ತಿಳಿದುಕೋ. ಗಂಗಾ ತೀರಕ್ಕೆ ಹೋಗು, ಅಲ್ಲಿ ನಿನ್ನ ತಾಯಿಯನ್ನು ನೀನು ನೋಡುವೆ. ನಾನಿನ್ನು ಬರುತ್ತೇನೆ ಕರ್ಣ. ಆಗಬಹುದು ಪರಮಾತ್ಮ. ಕುಂತಿದೇವಿಯೇ ನನ್ನ ತಾಯಿ, ಸೂರ್ಯನೇ ನನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನನ್ನ ಸಹೋದರರು. ಅಯ್ಯೋ ಅಯ್ಯೋ, ಬಂಧು ಬಾಂಧವರಾರೆಂದು ತಿಳಿಯದೆ ವ್ಯಥ ಪಡುತ್ತಿದ್ದ ನನಗೆ ಇಂದಿಗೆ ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಅಯ್ಯೋ ಅರ್ಜುನ, ಅರ್ಜುನ, ನಾನು ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲೋ. ನಿನ್ನ ರುಂಡವು ಈ ಭೂಮಿಯಿಂದ ಪತನವಾಗಿ ಕುರುಕ್ಷೇತ್ರದ ರಕ್ತದ ಮುಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ತಾಳಿ ನೋಡಲಿ? ಅಯ್ಯೋ ಪಾಪಿ ಕರ್ಣ, ಪಾಂಡು ಕುಮಾರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿವೆಯಲ್ಲೋ ಪರಮಾತ್ಮ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಪರಮಾತ್ಮ, ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ದುರದೋ ತಮ್ಮಂದಿರನ ಕೊಲ್ಲಲೇ,
ದೊರೆದೊಳ್ ತಮ್ಮಂದಿರನ ಕೊಲ್ವುದೇ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ದರೆಯೊಳ್ ಸಿರಿ ಸಂಪತ್ತಿನಿಂದ ಬಾಳ್ವನೆ ಚಲದು ಪಾರ್ಥನರುಂಡವಂ ಹರಿದೋ ಚಲದಿನ್ ಪಾರ್ಥನರುಂಡವಂ ಹರಿದೋ ಸ್ವಾಮಿಗೆ ಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ ಆ ಪಾರ್ಥನ ಘೋರ ಶರಕಿನ ತುತ್ತಾಗಲೇ ಸಾಯಲೆ ಪ್ರಭಾತ್ಮ ಅಪಮಾನ ಕರ್ಣ, ಅಪಮಾನ. ನೀನು ರಾಜಸಭೆಯಿಂದ ಹೊರ ಹೋದ ಕೂಡಲೇ ಎಲ್ಲರೂ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡುವುದನ್ನು ಕೇಳಿದರೆ ಛೇ. ಏನು ಇದು ನಿಜವೇ? ನಾನು ನಂಬುವುದಿಲ್ಲ ಶಕುನಿ, ನಂಬುವುದಿಲ್ಲ. ನಂಬುಹಂಗ ರಾಜ. ಈ ಕರ್ಣನ ಉದಾರವಾದ ಹೃದಯವನ್ನು ತಿಳಿಯದ ಕೌರವರು ಈ ರೀತಿ ಮಾಡುವುದರಲ್ಲಿ ಆಶ್ಚರ್ಯವೇನು? ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಅದೆಷ್ಟು ದುಃಖವಾಗುತ್ತದೆ ಗೊತ್ತೇ? ದೇಹದಲ್ಲಿ ವಂಚನೆಯೇ ಶಕುನಿ? ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು ಶಕುನಿ, ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಮರೆ ಮಾಚದೆ ನನ್ನಲ್ಲಿ ಹೇಳು ಶಕುನಿ. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಗೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆತ್ತನು. ಆಗ ಅವನು ಹಸಿದ ಹೆಬ್ಬುಲಿಯಂತೆ ಹರ್ಬಟಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಅಲ್ಲದೆ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ವ್ಯಕ್ತಪಡಿಸಿದನು. ಆಗ ಭೀಷ್ಮನು ಕುರು ಪಿತಾಮಹನು ಏನು ಹೇಳಿದನು? ಭೀಷ್ಮನು ಅಸೂಯೆಯಿಂದ ಈ ರೀತಿ ಹೇಳಿರಲಾರ ಕರ್ಣ. ಆದರೆ ಆತನ ಮಾತಿನಿಂದ ನಿನ್ನ ಸೈನ್ಯಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೂ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚೆಲಿಸಿದಂತೆ ಮಾಡಿದವರಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಈ ವಿಚಾರವನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತೆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಅದೆಲ್ಲಿ ಮರಳಾಗುವೆಯೋ ಎಂಬುದು ಅವರ ಸಂದೇಹ. ಕುರುಕುಲಧಾರಕರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು ಕರ್ಣ. ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವಿಲ್ಲ. ಕರ್ಣ, ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬಾರದೆಂದು ನಿರ್ಧರಿಸಲಾಯಿತು. ಇಷ್ಟಕ್ಕೆಲ್ಲ ಕಾರಣ ಭೀಷ್ಮನು ತಾನೇ? ಯಾರಾದರೂ ಆಗಲಿ ಕರ್ಣ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡುವುದರಿಂದ ಹಿಂಜರಿಯಲಿಲ್ಲ ಕರ್ಣ. ಹೇಳಿದರವರು? ದುರ್ವಾಕ್ಯವನ್ನು ನಾನು ಹೇಳಲಾರೆ, ಹೋದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿಂದ ಬಂತು ಎಂದು ನಿಂದಿಸಿದರು ಕರ್ಣ. ಪರಮೇಶ್ವರ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಿಟ್ಟಿರುವನೇ? ಶಕುನಿ, ಈ ಅಪಮಾನವನ್ನು ನಾನು ಅದೆಷ್ಟು ದಿನ ತಾನೇ ಸಹಿಸಲಿ ಶಕುನಿ, ಅದೆಷ್ಟು ದಿನ ತಾನೇ ಸಹಿಸಲಿ? ಪರಮೇಶ್ವರ, ಯಾವ ಪಾಪಕ್ಕಾಗಿ ನನ್ನನ್ನು ಈ ಸೂತ ಕುಲಕ್ಕೆ ತಳ್ಳಿದೆ? ನಾನಿಂದು ಅಂಗ ದೇಶದ ಅರಸು, ಗುರು ಸಾಮ್ರಾಜ್ಯದ ಮಾಂಡಳಿಕ. ಆದರೆ
ಆದರೆ ಈ ನನ್ನ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆಚಾರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತಾಗಿ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ನಿನ್ನ ಆ ವಾಚ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನೀನು ಅಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಆ ಕೌರವರು ಈ ಕರ್ಣನ ಅಸ್ತ್ರ ಕೌಶಲ್ಯವು ಎಂತಹ ಅನರ್ಥಕಾರಿ ಎಂಬುದನ್ನು. ಹೌದು, ದುರ್ಯೋಧನಲ್ಲಿಯೇ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ತಾನೇ ಯುದ್ಧ ಮಾಡಲಿ? ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವ ತನಕ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ಎಲ್ಲೆಲ್ಲೋ ಹುಡುಕಿದನು, ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವು ಇಲ್ಲಿ ನಿಲ್ಲುವ ಪ್ರವೃತ್ತಿಯು ನನಗಿಲ್ಲ. ಪುನಃ ನೋಡುವೆನು, ಆಗ ತಿಳಿಯುವೆ ಶಪಥವೇನೆಂದು. ನಿಲ್ಲು ಕರ್ಣ, ನಿನಗಾಗಿ ಒಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಹಾರ್ಯರ ಮಧ್ಯೆ ಪದದಲಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿಂದ ತಾನೇ ಬರಬೇಕು? ಕರ್ಣ, ಕರ್ಣ,